ಖಾಂಡ್ವಾ ಅನ್ನೋ ಚಿಕ್ಕ ಹಳ್ಳಿ. ಸಂಜೆ ಸಮಯ. ಆಕಾಶ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇತ್ತು. ಗಡಿಯಾರ 7 ಗಂಟೆಗೆ ಹತ್ತಿರ ಬರುತ್ತಿತ್ತು. ಪ್ರತಿದಿನದಂತೆ ಇವತ್ತು ಹಳ್ಳಿಯೆಲ್ಲೆಡೆ ಆ ದೊಡ್ಡ ಗಂಟೆಯ ಸದ್ದು ಮೊಳಗೋಕೆ ಶುರುವಾಯಿತು. 7 ಗಂಟೆ ಆಗ್ತಾ ಇದೆ, ಎಲ್ಲರೂ ತಮ್ಮ ತಮ್ಮ ಮನೆಗಳ ಕಡೆ ಹೋಗಿ. 7 ಗಂಟೆ ಆಗ್ತಾ ಇದೆ, ಮನೆ ಸೇರಿ. ರಸ್ತೆಯಲ್ಲಿ ಓಡಾಡ್ತಿದ್ದ ಜನರು ಹೆಜ್ಜೆ ವೇಗ ಮಾಡಿದರು. ಹಲೋ ಜಿ ರಾಜನ್ ಸಾಬ್. ಮಾದ, 7 ಗಂಟೆ ಆಗ್ತಾ ಇದೆ, ಎಲ್ಲರೂ ಮನೆ ಕಡೆ ಹೋದ್ರಾ ಇಲ್ವಾ? ಹೌದು ಹೌದು ರಾಜನ್ ಸಾಬ್, ಬಹುತೇಕರು ಹೋದರು. ಬಹುತೇಕ ಅಂದರೆ 7 ಗಂಟೆ ಆದಮೇಲೆ ಏನಾಗುತ್ತೆ ಅಂತ ಗೊತ್ತಲ್ಲ ನಿನಗೆ. ಒಬ್ಬರೂ ಹೊರಗೆ ಇರಬಾರ್ದು, ತಕ್ಷಣ ಕಳಿಸು. ಚಿಂತಿಸಬೇಡಿ ಸಾಬ್, ಗಂಟೆ ಹೊಡೆಯೋ ಮುಂಚೆ ಎಲ್ಲರನ್ನ ಮನೆ ಸೇರಿಸ್ತೀನಿ. ಸರಿ, ನೀನು ಕೂಡ ಬೇಗ ಹೋಗು. ಮನೆಯೊಳಗೆ. ಶಿವು. ಹಾಂ ಪಾಪ. 7 ಗಂಟೆ ಆಗ್ತಾ ಇದೆ, ಹೋಗಿ ಎಲ್ಲ ಕಿಟಕಿ ಬಾಗಿಲು ಹಾಕು. ಸರಿ ಪಾಪ. ಅದೇ ಹಳ್ಳಿಯ ದೂರದ ಒಂದು ಮನೆಯ ಬಳಿ ಮಹಾಬಲ ಎಂಬ ಯುವಕ. ಎಲ್ಲ ಅಂಗಡಿ ಮುಚ್ಚಿವೆ. ಕಾಕಿ, ಒಂದು ಚಹಾ ಕೊಡು. ಏನಪ್ಪ, ಗಂಟೆ ಸದ್ದು ಕೇಳಿಸ್ಲಿಲ್ವಾ? 7 ಗಂಟೆ ಆಗ್ತಿದೆ, ಬೇಗ ಮನೆಗೆ ಹೋಗು. ಅಯ್ಯೋ ಕಾಕಿ, ಇವೆಲ್ಲ ಸುಳ್ಳು ಕಥೆಗಳು, ಏನೂ ಆಗಲ್ಲ. ಮಹಾಬಲ, ಜಗಳ ಆಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. 7 ಗಂಟೆ ಆದಮೇಲೆ ಅವ್ರು ಸಿಕ್ಕಿದ್ರೆ ಮತ್ತೆ ಬಾಗಿಲು ತೆಗಿಯಲ್ಲ ನಾನು, ಅರ್ಥ ಆಯ್ತಾ? ಹೋಗು. ಹಾಂ ಸರಿ, ಹೋಗ್ತೀನಿ. ಹಲೋ ರಾಜನ್ ಸಾಬ್. ಕಾಕಿ, ಎಲ್ಲರೂ ಮನೆ ಸೇರಿದ್ರಾ? ಹಾಂ ಹೌದು, ಸೇರಿದ್ರು. ನೀವು ಕಿಟಕಿ ಬಾಗಿಲು ಹಾಕ್ಕೊಳ್ಳಿ. ಪ್ರತಿದಿನ ಫೋನ್ ಮಾಡಿ ಅದೇ ಮಾತು ಹೇಳ್ತೀರಾ ಸಾಬ್. 7 ತಿಂಗಳಿಂದ ಏನೂ ಆಗಿಲ್ಲ, ಈಗೇನಾಗುತ್ತೆ? 7 ತಿಂಗಳ ಹಿಂದೆ ಏನಾಯಿತು ಅಂತ ನೆನಪಿದೆ ಅಲ್ವಾ? ಅದು ಮತ್ತೆ ಆಗ್ಬೋದು, ಜಾಗ್ರತೆ ಆಗಿರಿ. ಮನೆ ಒಳಗೆ. ಪಾಪ, ಎಲ್ಲ ಕಿಟಕಿ ಬಾಗಿಲು ಹಾಕಿದ್ದೀನಿ. ಪರದೆ ಹಾಕಿದೆಯಾ? ಪಾಪ, ಪರದೆ ಏಕೆ? ಕಿಟಕಿ ಮುಚ್ಚಿದ್ದೀವಲ್ಲ, ಅವರು ಒಳಗೆ ಬರೋದು ನಾವು ಕರೆದ್ರೆ ಮಾತ್ರ ಅಲ್ವಾ ಪಾಪ? ಶಿವು, ಹುಷಾರಾಗಿ ಮಾತಾಡು. ಪರದೆ ಹಾಕೋದು ಅವರಿಂದ ಮರೆಮಾಚೋದಕ್ಕಲ್ಲ, ಅವರ ಕಣ್ಣಿಗೆ ನಾವು ಕಾಣಿಸ್ಬಾರ್ದು ಅಂತ. ಹೊರಗೆ ಗಂಟೆ 7 ಹೊಡೆಯಿತು. ಹಳ್ಳಿ ಸಂಪೂರ್ಣ ಮೌನ, ಗಾಳಿ ಕೂಡ ನಿಂತ ಹಾಗೆ. ಅದೇ ಸಮಯದಲ್ಲಿ ದೂರ ಕತ್ತಲಲ್ಲಿ ಯಾರೋ ನಿಂತು ಮನೆಗಳ ಕಡೆ ನೋಡ್ತಿರುವಂತೆ ಅನುಭವ. ಯಾರಾದರೂ ಪರದೆ ತೆರೆದು ನೋಡಿದರೆ ಅವರು ಮತ್ತೆ ಹಿಂತಿರುಗೋದಿಲ್ಲ. ಪರದೆಗಳನ್ನು ನಾವು ಅವರಿಂದ ಮರೆಯೋದಕ್ಕೆ ಹಾಕೋದಿಲ್ಲ ಶಿವು, ರಾಜನ್ ಸಾಬ್ ನಿಧಾನವಾಗಿ ಹೇಳಿದರು. ನಾವು ಅವರನ್ನು ನೋಡಬಾರ್ದು, ಅವರ ಜೊತೆ ಮಾತಾಡಬಾರ್ದು, ಅವರು ಹೇಳೋ ಮಾತಿಗೆ ಮರುಳಾಗಬಾರ್ದು. ಅದಕ್ಕೆ ಹಳ್ಳಿಯ ಎಷ್ಟು ಜನ ತಪ್ಪು ಮಾಡಿದ್ದಾರೆ ಗೊತ್ತಾ? ಅವರಿಗೆ ಏನಾಯಿತು ಅಂತ ಇಡೀ ಊರು ನೋಡಿದೆ. ಆ ತಪ್ಪನ್ನು ನಾವು ಮತ್ತೆ ಮಾಡಬಾರ್ದು. ಶಿವನ ಕಣ್ಣುಗಳಲ್ಲಿ ಭಯ. ಪಪ್ಪ, ಅಮ್ಮಗೂ ಹೀಗೆ ಏನಾದರೂ ಆಯಿತಾ? ಅವಳು. ಅಷ್ಟರಲ್ಲಿ ಗಡಿಯಾರ 7 ಹೊಡೆಯಿತು. ರಾಜನ್ ಸಾಬ್ ಗಟ್ಟಿಯಾಗಿ ಉಸಿರೆಳೆದರು. ಬೇಗ ಹೋಗಿ ಪರದೆ ಹಾಕು, ಅವರು ಈಗ ಬರ್ತಾ ಇದ್ದಾರೆ. ಶಿವು ಕಿಟಕಿಗಳ ಕಡೆ ಓಡಿದ. ಒಂದು ಕಿಟಕಿ, ಇನ್ನೊಂದು. ಪರದೆಗಳನ್ನು ಎಳೆದು ಮುಚ್ಚುತ್ತಾ ಹೋದ. ಆದರೆ ಕೊನೆಯ ಕಿಟಕಿಯ ಬಳಿ ಬಂದಾಗ ಹೊರಗೆ ಯಾರೋ ನಿಂತಿರುವ ಛಾಯೆ. ಶಿವುನ ಹೃದಯ ನಿಲ್ಲೋ ಹಂತಕ್ಕೆ ಬಂತು. ಶಿವು, ಮಗು ಶಿವು. ಶಿವು ನಿಂತಲ್ಲೇ ಸ್ತಬ್ಧನಾದ. ಹಾಂ ಮಗು, ನಾನು. ಅಮ್ಮ? ಹೌದು ಮಗು, ನಾನೇ. ಶಿವುನ ಕೈ ಕಂಪಿಸತೊಡಗಿತು. ಆದರೆ ನೀನು ಇಲ್ಲಿ ಹೇಗೆ? ನೀನು ಸತ್ತಿದೆಯಲ್ಲ? ಇಲ್ಲ ಮಗು, ನೋಡು ನನ್ನನ್ನು, ನಾನು ಜೀವಂತ. ನಿಮ್ಮಪ್ಪ ಸುಳ್ಳು ಹೇಳಿದ್ದಾರೆ. ಅಂದರೆ ನೀನು ಸಾಯಲಿಲ್ವಾ? ಇಲ್ಲ, ನಾನು ದಾರಿ ತಪ್ಪಿದ್ದೆ. ಇವತ್ತು ತುಂಬ ಕಷ್ಟಪಟ್ಟು ನಿನ್ನನ್ನು ನೋಡೋಕ್ಕೆ ಅಂತ ಬಂದಿದ್ದೀನಿ. ಶಿವನ ಕಣ್ಣಲ್ಲಿ ನೀರು. ನಿಜಾನಾ ಅಮ್ಮ? ಹೌದು ಮಗು, ಈಗ ಬೇಗ ಬಾಗಿಲು ತೆಗಿ, 7 ಗಂಟೆ ಆಯಿತು, ಅವರು ಬಂದುಬಿಡ್ತಾರೆ. ಪಪ್ಪನ ಕರಿತೀನಿ.
ಬೇಡ, ನಿಮ್ಮಪ್ಪ ನನ್ನನ್ನು ನೋಡಲಾರ. ಅವರಿಗೆ ಅರ್ಥ ಮಾಡಿಸೋಕೆ ಹೊತ್ತಾಗುತ್ತೆ. ನನ್ನ ಬಳಿ ಸಮಯ ಇಲ್ಲ. ನೀನೇ ಬಾಗಿಲು ತೆಗಿ ಮಗು. ಆದರೆ ಪಪ್ಪ 7 ಗಂಟೆ ಆದಮೇಲೆ ಬಾಗಿಲು ತೆಗಿಬೇಡ ಅಂದರು. ಮಗು, ನಾನು ಹೆಚ್ಚು ಹೊತ್ತು ಹೊರಗೆ ಇರಲಾರೆ. ನೀನು ತೆಗೆಯದಿದ್ದರೆ ನಾನು ಹೋಗಬೇಕಾಗುತ್ತೆ. ಅವಳ ಧ್ವನಿ ನಿಧಾನವಾಗಿ ಮಂಕಾಯಿತು. ಬೇಡ ಬೇಡ, ತೆಗಿದ್ದೀನಿ. ಶಿವು ಓಡುತ್ತಾ ಬಾಗಿಲಿನ ಬಳಿ ಹೋದ. ಶಿವು ಬಾಗಿಲು ತೆರೆದ. ಹೊರಗೆ ಯಾರೂ ಇರಲಿಲ್ಲ. ಖಾಲಿ ರಸ್ತೆ, ಚಳಿಗಾಳಿ, ದೂರದಲ್ಲಿ ನಾಯಿ ಕಿರುಚೋ ಶಬ್ದ. ಶಿವು ಕರೆಯಲು ಶುರು ಮಾಡಿದ. ಅಮ್ಮ, ಎಲ್ಲಿದ್ದೀಯ ಅಮ್ಮ? ಅವನ ಧ್ವನಿ ಕತ್ತಲಲ್ಲಿ ಕರಗಿ ಹೋಯಿತು. ಆದರೆ ಅವನ ಹಿಂದೆ ಮನೆಯ ಒಳಗಿನಿಂದ ನಿಧಾನವಾಗಿ ಯಾರೋ ನಗುವ ಶಬ್ದ ಕೇಳಿಸ್ತು. ಅಮ್ಮ, ಎಲ್ಲಿಗೋದೆ? ಬೇಗ ಬಾ. ಶಿವು ಕತ್ತಲಲ್ಲಿ ನಿಂತುಕೊಂಡು ಕೂಗ್ತಿದ್ದ. ಅಷ್ಟರಲ್ಲಿ, ಶಿವು, ಬಾಗಿಲು ಯಾಕೆ ತೆಗ್ದಿದೀಯಾ? ಪಪ್ಪ, ಅಮ್ಮ. ಶಿವು ಮುಂದೆ ಯಾರೋ ಬರುತ್ತಿರುವಂತೆ ನೋಡುತ್ತಿದ್ದ. ಆದರೆ ಆ ಕ್ಷಣ ಮನೆಯ ಲೈಟ್ಗಳು ಒಟ್ಟಿಗೆ ಹಾರಿಹೋದವು. ಪೂರ್ಣ ಕತ್ತಲೆ. ಶಿವು ಬೆಚ್ಚಿಬಿದ್ದು ಹಿಂದೆ ತಿರುಗಿದ. ಅವನ ಹಿಂದೆ ಕತ್ತಲಲ್ಲಿ ರಾಜನ್ ಸಾಬ್ ನಿಂತಿದ್ದರು. ಅವರು ಬೆರಳುಗಳನ್ನು ತುಟಿಗೆ ತಂದು ಶ್ ಹೊರಗಿನಿಂದ ಧ್ವನಿ. ಶಿವು, ಮಗು, ಎಲ್ಲಿ ಹೋದೆ? ನೋಡು, ನಾನು ಬಂದಿದ್ದೀನಿ. ಅಮ್ಮ ಜೊತೆ ಮಾತಾಡಲ್ವಾ? ಅದು ನಂದಿನಿಯ ಧ್ವನಿ. ಆದರೆ ಶಿವು ಅಲ್ಲಿರಲಿಲ್ಲ. ರಾಜನ್ ಸಾಬ್ ಅವನನ್ನು ಬೇಗನೆ ಪಕ್ಕದ ಕೊಠಡಿಗೆ ಎಳೆದುಕೊಂಡು ಹೋಗಿ ಬಾಗಿಲು ಮುಚ್ಚಿಬಿಟ್ಟಿದ್ದರು. ಪಪ್ಪ, ಹೊರಗೆ ಅಮ್ಮ ಇದ್ದಾಳೆ. ಶಾಂತವಾಗಿರು, ರಾಜನ್ ಸಾಬ್ ಗುಟ್ಟಾಗಿ ಹೇಳಿದರು. ನಿನ್ನ ಅಮ್ಮ ಸತ್ತಿದ್ದಾಳೆ, ನಾನು ಹೇಳಿದ್ದೆ ಅಲ್ವಾ? ಆದರೆ ಪಪ್ಪ, ಅವಳು ಜೀವಂತ ಅಂತ ಹೇಳಿದ್ಲು. ಹೊರಗಿನಿಂದ ಮತ್ತೆ. ಶಿವು, ಮಗು, ಒಳಗಿದ್ದೀಯಾ? ಬಾಗಿಲು ತೆಗಿಯಲ್ವಾ? ನಿನ್ನ ಅಮ್ಮ ಬಂದಿದ್ದಾಳೆ. ಶಿವು ಅಳಲು ಶುರು ಮಾಡಿದ. ಪಪ್ಪ, ನನಗೆ ಅಮ್ಮನ ನೋಡಬೇಕು. ರಾಜನ್ ಸಾಬ್ ಅವನ ಭುಜ ಹಿಡಿದು ಗಟ್ಟಿಯಾಗಿ ಹೇಳಿದರು. ನಿಜವಾಗಿಯೂ ಅವಳು ನಿನ್ನ ಅಮ್ಮ ಅಂತ ನಿನಗೆ ಅನಿಸಿದರೆ ನಾಳೆ ಬೆಳಿಗ್ಗೆ ನೋಡ್ಕೊ. ಇವಾಗ ಶಬ್ದ ಮಾಡಬೇಡ. ರಾಜನ್ ಸಾಬ್, ಓ ರಾಜನ್ ಸಾಬ್. ಹೊರಗಿನ ಧ್ವನಿ ಬದಲಾಗ್ತಾ ಹೋಗ್ತಿತ್ತು. ಇನ್ನೂ ಅದು ಕರುಣೆಯಿಂದ ಕೇಳೋ ಸ್ವರ ಆಗಿರಲಿಲ್ಲ. ಎಷ್ಟು ದಿನ ಸುಳ್ಳು ಹೇಳ್ತೀರಾ ಅವನಿಗೆ ನಾನು ಸತ್ತಿದ್ದೀನಿ ಅಂತ? ಇನ್ನೆಷ್ಟು ದಿನ? ಪಪ್ಪ, ಕೇಳ್ತೀರಾ? ಅವಳೇನೋ ಹೇಳ್ತಿದ್ದಾಳೆ. ಶಿವು, ಒಂದು ಮಾತು ಹೇಳಬೇಡ. ಕಣ್ಮುಚ್ಚು, ಮಲಗು. ನಾಳೆ ಬೆಳಿಗ್ಗೆ ಎಲ್ಲ ಹೇಳ್ತೀನಿ. ಹೊರಗಿನಿಂದ ಬಾಗಿಲಿನ ಮೇಲೆ ನಿಧಾನವಾಗಿ ತಟ್ಟುವ ಶಬ್ದ. ಮಗು, ಬಾಗಿಲು ತೆಗಿ. ಶಿವು ನಡುಗುತ್ತಾ ತನ್ನಪ್ಪನ ಭುಜದ ಮೇಲೆ ತಲೆ ಇಟ್ಟ. ರಾಜನ್ ಸಾಬ್ ಅವನ ಕಣ್ಣು ಮುಚ್ಚಿದರು. ಮಲಗು, ಏನು ಕೇಳಬೇಡ. ನಿಧಾನವಾಗಿ ಶಿವು ನಿದ್ರೆಗೆ ಜಾರಿದ. ಆದರೆ ಆ ತಟ್ಟುವ ಶಬ್ದ ಮಾತ್ರ ರಾತ್ರಿ ತುಂಬ ನಿಂತಿಲ್ಲ. ಬೆಳಿಗ್ಗೆ ಪಕ್ಷಿಗಳ ಚಿಲಿಪಿಲಿ, ಸೂರ್ಯನ ಕಿರಣ ಎಲ್ಲವೂ ಸಾಮಾನ್ಯ ಅನ್ನಿಸ್ತು. ಶಿವು, ಎದ್ದು ಬಾ ಮಗ, ಬೆಳಿಗ್ಗೆ ಆಯಿತು. ಶಿವು ಕಣ್ಣು ತೆರೆದ. ಮೊದಲ ಮಾತು. ಈಗ ಬೆಳಿಗ್ಗೆ ಆಯಿತು ಅಲ್ವಾ? ಅಮ್ಮನನ್ನು ನೋಡ್ಬೋದು ಅಲ್ವಾ ಪಪ್ಪ? ರಾಜನ್ ಸಾಬ್ ನಿಧಾನವಾಗಿ ಎದ್ದು ನಿಂತರು. ಬಾ, ನನ್ನ ಜೊತೆ ಬಾ, ನಿನ್ನ ಅಮ್ಮನನ್ನು ತೋರಿಸ್ತೀನಿ. ಅವರಿಬ್ಬರು ಕೊಠಡಿಯಿಂದ ಹೊರ ಬಂದರು. ಮನೆ ಮೌನ. ಬಾಗಿಲು ತೆರೆದಿತ್ತು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಪಪ್ಪ, ಅಮ್ಮ ಎಲ್ಲಿ ಹೋದರು? ರಾಜನ್ ಸಾಬ್ ಕಣ್ಣು ಮುಚ್ಚಿದರು. ನಿನ್ನೆ ಬಂದದ್ದು ನಿನ್ನ ಅಮ್ಮ ಅಲ್ಲ ಅಂತ ನಾನು ಹೇಳಿದ್ದೆ. ಆದರೆ ಪಪ್ಪ, ಅಮ್ಮನ ಹಾಗೆ ಮಾತಾಡ್ತಿದ್ಲು. ಅದಕ್ಕೆ ನಾವು ಪರದೆ ಹಾಕ್ತೀವಿ ಶಿವು. ನಾವು ಅವರನ್ನು ನೋಡಬಾರ್ದು, ಅವರ ಮಾತಿಗೆ ಮರುಳಾಗಬಾರ್ದು. ನಿನ್ನೆ ನೀನು ಅವರ ಬಲೆಗೆ ಬೀಳ್ತಿದ್ದೆ. ಆದರೆ ಅವಳು ಹೇಳ್ತಿದ್ಲು ಅವಳು ಸಾಯಲಿಲ್ಲ ಅಂತ. ಸತ್ತಿದ್ದರೆ ಇಲ್ಲಿಗೆ ಹೇಗೆ ಬರ್ತಾಳೆ? ರಾಜನ್ ಸಾಬ್ ಕೆಲ ಕ್ಷಣ ಮೌನ. ಬಾ, ನಾನು ನಿನಗೇನೋ ತೋರಿಸ್ಬೇಕು. ಎಲ್ಲಿಗೆ ಪಪ್ಪ? ಬಾ, ಗೊತ್ತಾಗುತ್ತೆ. ಸ್ವಲ್ಪ ಹೊತ್ತಿನಲ್ಲಿ ಅವರು ಹಳ್ಳಿಯ ಹೊರಭಾಗಕ್ಕೆ ಬಂದರು. ಚಳಿಗಾಳಿ, ಎಲೆಗಳ ಸದ್ದು. ಪಪ್ಪ, ನಾವು ಇಲ್ಲಿ ಯಾಕೆ ಬಂದ್ವಿ? ಮೊದಲು ಸುತ್ತಮುತ್ತ ನೋಡು, ಏನು ಕಾಣಿಸ್ತಿದೆ ಹೇಳು. ಶಿವು ನೋಡಿದ. ಮರಗಳು, ಹಳ್ಳಿಯಿಂದ ಹೊರಗೆ ಹೋಗೋ ರಸ್ತೆ ಇದೆ. ಅಲ್ಲಿ ಮಹಾಬಲ ಅಣ್ಣನ ಮನೆ ಇದೆ. ಅಲ್ಲಿ ಒಂದು ಹಳೆಯ ಬಸ್ ಇದೆ, ತುಂಬ ಹಳೆದಾದಂತಿದೆ. ಯಾಕೆ?
ರಾಜನ್ ಸಾಬ್ ಉಸಿರೆಳೆದರು. ಮಗ, ಇದೇ ಜಾಗದಲ್ಲಿ ನಿನ್ನ ಅಮ್ಮ ಸತ್ತಿದ್ದು. ಶಿವು ಗಾಬರಿಗೊಂಡ. ಏನೋ? ಆ ದಿನ ನಾವು ನಗರದಿಂದ ಬರೋಕ್ಕೆ ತಡ ಆಯಿತು. ಹಳ್ಳಿಗೆ ತಲುಪುವಷ್ಟರಲ್ಲಿ ಬೆಳಿಗ್ಗೆ 4 ಗಂಟೆ. ಸೂರ್ಯ ಉದಯವಾಗೋಕ್ಕೆ ಇನ್ನೂ ಸಮಯ ಇತ್ತು. ಎಲ್ಲ ಮನೆಗಳ ಕಿಟಕಿ ಬಾಗಿಲು ಮುಚ್ಚಿದ್ದವು. ನಾವು ಬೆಳಗ್ಗಿನವರೆಗೆ ಗಿಡಗಂಟೆಗಳಲ್ಲಿ ಅಡಗೋದೇ ಮಾರ್ಗ. ನಾವು ಒಂದು ಗಿಡದ ಹಿಂದೆ ಅಡಗಿದ್ವಿ. ಅಷ್ಟರಲ್ಲಿ ನಿನ್ನ ಅಮ್ಮ ಗುಟ್ಟಾಗಿ ಹೇಳಿದಳು, ರಾಜನ್, ಅವರು ನಮ್ಮನ್ನು ನೋಡಿಬಿಟ್ಟಿದ್ದಾರೆ. ನಾವು ಬೇರೆ ಕಡೆ ಹೋಗಬೇಕು. ಎಲ್ಲಿ ಹೋಗೋದು? ನಾನು ಕೇಳಿದೆ. ಇಲ್ಲೇ ಮನೆಗಳಿವೆ, ಆದರೆ ಈ ಸಮಯದಲ್ಲಿ ಯಾರೂ ಬಾಗಿಲು ತೆಗೆಯೋದಿಲ್ಲ. ನಂದಿನಿ ಕಂಪಿಸುವ ಕೈಯಿಂದ ಮುಂದೆ ತೋರಿಸಿದಳು. ಅಲ್ಲಿ ಒಂದು ಬಸ್ ಇದೆ, ಅದರೊಳಗೆ ಹೋಗಿ ಅಡಗೋಣ. ರಾಜನ್ ಸಾಬ್ ಶಿವನ ಕಡೆ ನೋಡಿದರು. ಅವರ ಕಣ್ಣುಗಳಲ್ಲಿ ಕಣ್ಣೀರು. ಆ ನಿರ್ಧಾರ ನಮ್ಮ ಜೀವನವನ್ನೇ ಬದಲಿಸಿಬಿಟ್ಟಿತು ಮಗು. ಹೌದು, ಹೋಗೋಣ ಅಂತ ನಿನ್ನ ಅಮ್ಮ ಹೇಳಿದಳು. ನಾವಿಬ್ಬರು ಓಡುತ್ತಾ ಆ ಹಳೆಯ ಬಸ್ ಹತ್ತಿರ ಹೋದೆವು. ಆಮೇಲೆ ಪಾಪ ಏನಾಯಿತು? ರಾಜನ್ ಸಾಬ್ ನಿಟ್ಟುಸಿರು ಬಿಟ್ಟರು. ನಾನು ಬಸ್ ಒಳಗೆ ಹೋಗಿಬಿಟ್ಟೆ. ಆದರೆ ನಿನ್ನ ಅಮ್ಮ ನನ್ನ ಹಿಂದೆ ಬರಲಿಲ್ಲ. ಯಾಕೆ? ಅವಳು ಹೊರಗೆ ನಿಂತು ಯಾರ ಜೊತೆನೋ ಮಾತಾಡೋಕ್ಕೆ ಶುರು ಮಾಡಿದ್ಲು. ರಾಜನ್ ಸಾಬ್ ನೆನಪು ಮಾಡಿಕೊಳ್ಳುತ್ತಾ ಹೇಳಿದರು. ಕತ್ತಲಲ್ಲಿ ಒಂದು ಚಿಕ್ಕ ಮಗು ನಿಂತಿತ್ತು, ಅಳುತ್ತಿತ್ತು. ಆಂಟಿ, ನನಗೆ ತುಂಬ ಭಯ ಆಗ್ತಿದೆ. ನಮ್ಮ ಮನೆ ತುಂಬ ದೂರ. ನಾನು ಹೊರಗೆ ಉಳಿದಿದ್ದೀನಿ. ನಂದಿನಿ ಹೃದಯ ಕರಗಿತು. ಅಯ್ಯೋ ಕಂದ, ಅಳಬೇಡ. ನನ್ನ ಬಳಿ ಬಾ. ನಾವು ಈ ಬಸ್ ಒಳಗೆ ಅಡಗೋಣ. ಅವರು ನಮ್ಮನ್ನು ಹುಡುಕಲ್ಲ. ಮಗು ನಕ್ಕಿತು. ನಿಜನಾ ಆಂಟಿ? ಯಾರೂ ಹುಡುಕಲ್ವಾ? ಹೌದು, ಖಂಡಿತ. ಮಗು ನಿಧಾನವಾಗಿ ತಲೆ ಎತ್ತಿ ಒಂದು ವಿಚಿತ್ರ ನಗು. ಆಂಟಿ, ಆದರೆ ನಾನು ನಿಮ್ಮನ್ನು ಹುಡುಕಿಬಿಟ್ಟೆ. ನಾನು ಅದನ್ನು ಕೇಳಿದ ತಕ್ಷಣ ಹೊರಗೆ ಓಡೋಕೆ ಹೊರಟೆ. ರಾಜನ್ ಸಾಬ್ ಧ್ವನಿ ನಡುಗಿತು. ಆದರೆ ತಡ ಆಗಿತ್ತು. ಬಸ್ ಸುತ್ತಲೂ ಅವರು 4 ಕಡೆ. ಅವರ ಕಣ್ಣುಗಳು ಕತ್ತಲಲ್ಲಿ ಹೊಳೆಯುತ್ತಿತ್ತು. ಅಂಕಲ್, ಹೊರಗೆ ಬನ್ನಿ, ನಮ್ಮ ಜೊತೆ ಆಟ ಆಡಲ್ವಾ? ಅವರ ಧ್ವನಿ ಮಗುವಿನಂತಿತ್ತು, ಆದರೆ ಮನುಷ್ಯರದ್ದಲ್ಲ. ನಾನು ಅಷ್ಟು ಹೆದರಿ ಹೋದೆ. ನನ್ನ ಜಾಗದಿಂದ ಅಲುಗಾಡೋಕ್ಕೂ ಆಗಲಿಲ್ಲ. ಸ್ವಲ್ಪ ಹೊತ್ತಿಗೆ ಎಲ್ಲ ಶಬ್ದ ನಿಂತು ಹೋಯಿತು. ಮತ್ತೆ ಹಳ್ಳಿಯ ಜನರ ಧ್ವನಿ, ಪಕ್ಷಿಗಳ ಶಬ್ದ. ಬೆಳಿಗ್ಗೆ ನಾನು ಹೊರಗೆ ಓಡಿ ಬಂದೆ. ನಿನ್ನ ಅಮ್ಮನನ್ನು ಕರೆದೆ, ನಂದಿನಿ, ನಂದಿನಿ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ನಾನು ದಿನಗಳ ಕಾಲ ಕಾದೆ, ಅವಳು ಮರಳಿ ಬರ್ತಾಳೆ ಅಂತ. ಆದರೆ ಬರಲಿಲ್ಲ. ಒಂದು ದಿನ ಹಳ್ಳಿಯವರು ನನಗೆ ಸತ್ಯ ಹೇಳಿದರು. ರಾತ್ರಿ 7 ಗಂಟೆ ಆದಮೇಲೆ ಆ ಬೇಟೆಗೆ ಬರುವವರ ಜೊತೆ ನಂದಿನಿನೂ ಬರ್ತಾಳೆ. ಶಿವನ ಕಾಲುಗಳು ನಡುಗಿದವು. ಅಂದರೆ ನಿನ್ನೆ ನಾನು ನೋಡಿದ್ದು ನಿನ್ನ ಅಮ್ಮ ಅಲ್ಲ ಮಗು. ರಾಜನ್ ಸಾಬ್ ಕಣ್ಣೀರು ತಡೆಯಲಾರದೆ ಹೇಳಿದರು. ಸತ್ತವರು ಹಿಂದಿರುಗೋದಿಲ್ಲ, ಮನುಷ್ಯರಾಗಿ ಯಾವತ್ತೂ ಅಲ್ಲ. ಗಾಳಿ ಜೋರಾಯಿತು. ದೂರದಲ್ಲಿ ಆ ಹಳೆಯ ಬಸ್ ಬಾಗಿಲು ತಾನಾಗೇ ಸ್ವಲ್ಪ ತೆರೆಯಿತು. ಅದಾದಮೇಲೆ ಶಿವನ ತಲೆಯೊಳಗೆ ಸಾವಿರಾರು ಪ್ರಶ್ನೆಗಳು. ಅವನು ಕಾಕಿ ಅಂಗಡಿಯಲ್ಲಿ ಕೂತಿದ್ದ, ಆದರೆ ಮನಸ್ಸು ಮಾತ್ರ ಬೇರೆಡೆ. ಅಷ್ಟರಲ್ಲಿ ಹಳ್ಳಿಯೆಲ್ಲೆಡೆ ಮತ್ತೆ ಆ ಪರಿಚಿತ ಶಬ್ದ. 7 ಗಂಟೆ ಆಗೋಕೆ ಬಂದಿದೆ, ತಮ್ಮ ತಮ್ಮ ಮನೆಗಳಿಗೆ ಹೋಗಿ. ಚಲೋ ಚಲೋ, ಗಂಟೆ ಹೊಡೆದಿದೆ, ಕಾಕಿ ಕೂಗಿದಳು. ಎಲ್ಲರೂ ಮನೆಗೆ ಹೋಗಿ. ಮಹಾಬಲ ನಕ್ಕ. ಅಯ್ಯೋ ಮುದುಕಿ, ಮತ್ತೆ ಶುರುವಾಯ್ತಾ? ಇವೆಲ್ಲ ಫಾಲ್ತು ಕತೆಗಳು ಅಂತ ಹೇಳಿಲ್ವಾ? ಕಾಕಿ ಕೋಪದಿಂದ. ಪಾಗಲ್, 7 ಗಂಟೆ ಆದಮೇಲೆ ಹೊರಗೆ ಏನಾಗುತ್ತೆ ಗೊತ್ತಾ? ಆ ಪಿಶಾಚಿಗಳು ಕಚ್ಕೊಂಡು ತಿಂದ್ಬಿಡ್ತಾರೆ. ಮಹಾಬಲ ಸವಾಲಾಗಿ ಹೇಳಿದ. ನಿನಗೆ ಹೇಗೆ ಗೊತ್ತು? ಯಾರು ರಾತ್ರಿ ಹೊರಗೆ ಉಳಿದಿದ್ರೋ ಅವರು ಬದುಕಿ ಬಂದಿದ್ದಾರೆ ಯಾವತ್ತಾದರೂ? ಶಿವು ಗಮನದಿಂದ ಕೇಳ್ತಿದ್ದ. ಮಹಾಬಲ ಮತ್ತೆ ಕೇಳಿದ. ಹಾಗಾದರೆ ರಾಜನ್ ಸಾಬ್ ಹೇಗೆ ಬದುಕಿ ಬಂದರು? ಅವರು ತಮ್ಮ ಹೆಂಡತಿ ಜೊತೆ ಸಿಗಾಕೊಂಡಿದ್ರಲ್ವಾ? ಕಾಕಿ ಮುಖ ತಿರುಗಿಸಿಕೊಂಡಳು. ನನಗೆ ಜಗಳ ಆಡೋಕ್ಕೆ ಟೈಮ್ ಇಲ್ಲ, ಹೋಗು. ಮಹಾಬಲ ಹೊರಟು ಹೋದ. ಆದರೆ ಆ ಮಾತುಗಳು ಶಿವನ ಮನಸ್ಸಿಗೆ ಅಂಟಿಕೊಂಡು ಬಿಟ್ಟಿತ್ತು. ಅಮ್ಮ ಸತ್ತೋದ್ರು,
ಆದರೆ ಪಪ್ಪ ಹೇಗೆ ಬದುಕಿದ್ರು? ಏ ಹುಡುಗ, ಕಾಕಿ ಕೂಗಿದಳು. ಮನೆಗೆ ಹೋಗು ಅಂತ ಹೇಳಿಲ್ವಾ? ಸರಿ ಕಾಕಿ. ಶಿವು ಹೊರ ಬಂದ. ಮನೆ ಕಡೆ ಹೆಜ್ಜೆ ಹಾಕಿದ. ಆದರೆ ಒಂದು ಹೊಸ ಆಲೋಚನೆ. ಅವನು ತಿರುಗಿ ಮಹಾಬಲನ ಹಿಂದೆ ಓಡಿದ. ಮಹಾಬಲಣ್ಣ! ಏನಪ್ಪ, ಎಲ್ಲಿಗೆ ಓಡ್ತಾ ಬಂದಿದೀಯಾ? ನನಗೆ ಒಂದು ಪ್ರಶ್ನೆ. ಬೇಗ ಕೇಳು, ಏಳು ಹೊಡೆಯುತ್ತೆ. ನಿನ್ನಪ್ಪ ನನಗೆ ಹೊಡಿತಾನೆ. ಶಿವು ನಡುಗುತ್ತಾ ಕೇಳಿದ. ನೀವು ಹೇಳಿದ್ರಲ್ಲ, ಆ ರಾತ್ರಿ ನನ್ನ ಅಮ್ಮ ಸತ್ತು ಪಪ್ಪ ಮಾತ್ರ ಉಳಿದ್ರು ಅಂತ. ಹೌದು, ಮತ್ತೆ ಅದನ್ನೇ ಕೇಳ್ತೀಯ? ನಾನು ಕೇಳೋದು, ನಿಮ್ಮ ಮನೆ ಕೂಡ ಆ ಹಾಳಾದ ಬಸ್ ಹತ್ತಿರವೇ ಅಲ್ವಾ? ಮಹಾಬಲನ ಮುಖ ಬದಲಾಯಿತು. ಅವನು ಸುತ್ತಮುತ್ತ ನೋಡಿದ. ಗಂಟೆ ಸದ್ದು ಇನ್ನೂ ಜೋರಾಗುತ್ತಿತ್ತು. ಏಕೆ ಕೇಳ್ತೀಯ ಈ ಪ್ರಶ್ನೆ? ಶಿವು ನಿಧಾನವಾಗಿ. ಆ ರಾತ್ರಿ ನಿಜವಾಗಿಯೂ ಏನಾಯಿತು? ಗಾಳಿ ಅಚಾನಕ್ ತಣ್ಣಗಾಯಿತು. ಮಹಾಬಲನ ತುಟಿಗಳು ಒಣಗಿದವು. ಅವನು ಹೇಳಬೇಕಾ ಬೇಡವಾ ಅಂತ ಯೋಚಿಸ್ತಿದ್ದ. ನಿನ್ನ ಮನೆ ಆ ಬಸ್ ಹತ್ತಿರವೇ ಅಲ್ವಾ? ಹೌದು, ಅದಕ್ಕೆ? ಆ ರಾತ್ರಿ ನೀನು ಏನಾದರೂ ನೋಡಿದ್ಯಾ? ಮಹಾಬಲ ವಿಚಿತ್ರವಾಗಿ ನಕ್ಕ. ವಾಹ್, ಅಪ್ಪ ಅಂಧ ಕಾನೂನು, ಮಗ ಶೆರ್ಲಾಕ್ ಹೋಮ್ಸ್. ಚೆನ್ನಾಗಿದೆ. ಸ್ವಲ್ಪ ಮುಂದೆ ಬಂದು ಶಿವನ ಕಣ್ಣುಗಳಿಗೆ ಕಣ್ಣು ಹಾಕಿ, ಹೌದು, ನೋಡಿದ್ದೆ, ಎಲ್ಲ ನೋಡಿದ್ದೆ. ಶಿವು ಉಸಿರು ನಿಂತಂತೆ. ಏನು ನೋಡಿದ್ದೀಯಾ? ಹೇಗೆ ಆ ಪಿಶಾಚಿಗಳು ನಿನ್ನ ಅಮ್ಮನನ್ನು ಕಿತ್ತು ತಿಂದರು ಅಂತ. ಶಿವನ ಕಾಲುಗಳು ಬಲ ತಪ್ಪಿದವು. ನಿನ್ನಪ್ಪನನ್ನು ತಿನ್ನೋಕೆ ಪ್ರಯತ್ನಪಟ್ಟರು. ಆದರೆ ನಿನ್ನಪ್ಪ ಬಸ್ ಒಳಗೆ ಅಡಗಿ ಕುಳಿತಿದ್ದ. ಅವರು ಒಳಗೆ ಹೋಗಲಿಲ್ವಾ? ಇಲ್ಲ, ಸೂರ್ಯೋದಯ ಆಗುವವರೆಗೂ ಬಸ್ ಸುತ್ತ ನಿಂತು ಕೂಗ್ತಿದ್ರು. ಯಾರು ಹೊಡೆದ್ರು, ಯಾರು ಹತ್ತರು, ಆದರೆ ಒಳಗೆ ಬರೋಕೆ ಆಗಲಿಲ್ಲ. ಯಾಕೆ? ಮಹಾಬಲ ಗಡಿಯಾರದ ಕಡೆಗೆ ನೋಡಿದ. ದೂರ ಗಂಟೆ ಸದ್ದು. 7 ಗಂಟೆ ಆಯಿತು. ಮಾತಾಡೋ ಟೈಮ್ ಮುಗೀತು. ಬಾ ಈಗ. ಇಲ್ಲ, ನಾನು ಮನೆಗೆ ಹೋಗ್ತೀನಿ. ಏ ಪಾಗಲ್, ಈಗ ಮನೆ ಹೋಗೋದು ಸಾಧ್ಯ ಇಲ್ಲ. ಮಧ್ಯ ರಸ್ತೆಯಲ್ಲಿ ಯಾರಾದರೂ ಸಿಕ್ಕಿಬಿಟ್ರೆ ಅವರು ನಿನ್ನನ್ನು ಕಿತ್ತು ತಿಂತಾರೆ. ನನ್ನ ಜೊತೆ ಬಾ. ಮಹಾಬಲ ಶಿವನನ್ನು ತನ್ನ ಮನೆಗೆ ಕರೆದುಕೊಂಡು ಹೋದ. ಇದಕ್ಕೆ ಮಧ್ಯೆ ರಾಜನ್ ಸಾಬ್ ತಮ್ಮ ಮನೆಯಲ್ಲಿ ಆತಂಕದಿಂದ ತಿರುಗಾಡುತ್ತಿದ್ದರು. ಓ, ಈ ಶಿವು ಎಲ್ಲಿಗೆ ಹೋದ? ಇನ್ನೂ ಮನೆಗೆ ಬರಲಿಲ್ಲ. ಅವರು ಕಾಕಿಗೆ ಫೋನ್ ಮಾಡಿದರು. ಕಾಕಿ, ಶಿವು ಅಲ್ಲಿದ್ದಾನಾ? ಇಲ್ಲ ರಾಜನ್ ಸಾಬ್, ಅವನು ಭಾಳ ಹೊತ್ತಿನ ಹಿಂದೆನೇ ಹೋಗ್ಬಿಟ್ಟ. ರಾಜನ್ ಸಾಬ್ ಹೃದಯ ಚಡಪಡಿಸಿತು. ಒಮ್ಮೆ ಬೇರೆ ಮನೆಗಳಿಗೆ ಫೋನ್ ಮಾಡಿ ಕೇಳು. ಇಲ್ಲಿ ಶಿವು ಈಗ ಮಹಾಬಲ ಮನೆಯೊಳಗೆ. ಇಬ್ಬರು ಮೌನವಾಗಿ ಕೂತಿದ್ದರು. ಅಷ್ಟರಲ್ಲಿ ಹೊರಗಿನಿಂದ ಒಂದು ಪರಿಚಿತ ಧ್ವನಿ. ಮಹಾಬಲ, ಓ ಮಹಾಬಲ, ನೋಡು, ನಾ ಬಂದಿದ್ದೀನಿ. ಶಿವನ ದೇಹ ನಡುಗಿತು. ಇದು ನನ್ನ ಅಮ್ಮನ ಧ್ವನಿ. ಮಹಾಬಲ ನಿಧಾನವಾಗಿ ನಕ್ಕ. ಹೌದು ಹುಡುಗ, ನಿನ್ನ ಅಮ್ಮನೇ ಹೊರಗೆ. ನೀನು ಇಲ್ಲೇ ಇರು, ತಮಾಷೆ ನೋಡು. ಮಹಾಬಲ ಕಿಟಕಿ ಹತ್ತಿರ ಹೋದ. ಪರದೆ ಸ್ವಲ್ಪ ಎತ್ತಿದ. ಏನ್ರಿ ಕರೀತಾ ಇದ್ದೀರಾ? ನೋಡು ಬಂದೆ ಹೊರಗಿನಿಂದ. ಎಷ್ಟು ಕಾಯಿಸ್ತೀಯ ಮಹಾಬಲ? ನಾನು ಪ್ರತಿದಿನ ಬರ್ತೀನಿ, ನೀನು ಮಾತ್ರ ನನ್ನನ್ನು ಭೇಟಿಯಾಗಲ್ಲ. ಶಿವನ ಹೃದಯ ಗಡಗಡ. ಪ್ರತಿದಿನ ಅಂದರೆ ಮಹಾಬಲ ಇವರೆಲ್ಲ ಜೊತೆಯಾಗಿ ಈಗಾಗಲೇ ಮಾತಾಡ್ತಿದ್ದಾರಾ? ಅಷ್ಟರಲ್ಲಿ ಕಾಕಿ ಧ್ವನಿ. ಏ ಶಿವು, ಏನು ನಿದ್ರೆ ಇಲ್ಲದೆ ಕನಸು ಕಾಣ್ತಾ ಇದೆಯಾ? 7 ಗಂಟೆ ಆಯಿತು, ಹೊರಡು. ಶಿವು ನಿದ್ರೆಯಿಂದ ಎದ್ದವನಂತೆ ತಡವರಿಸಿಕೊಂಡು, ಛೇ, ಇದೆಲ್ಲ ನನ್ನ ಭ್ರಮೆ. ಮತ್ತೆ ಗಂಟೆ ಶಬ್ದ. ಜನರು ಮನೆಯೊಳಗೆ. ಶಿವನಿಗೆ ಈಗ ಅನುಮಾನ, ಏನೋ ಸರಿ ಇಲ್ಲ. ರಾತ್ರಿ ಗಂಟೆ ಹೊಡೆಯೋಕ್ಕೆ ಇನ್ನು ಕೆಲವು ನಿಮಿಷ. ಶಿವು ಕಿಟಕಿ ಹತ್ತಿರ ನಿಂತಿದ್ದ. ಪಪ್ಪ ಹೇಳಿದ ಕತೆ, ಮಹಾಬಲ ಹೇಳಿದ ಸತ್ಯ ಎರಡೂ ಮ್ಯಾಚ್ ಆಗ್ತಾ ಇರಲಿಲ್ಲ. ಮಹಾಬಲಣ್ಣ, ಶಿವು ಪಿಸುಗುಟ್ಟಿದ, ಇವತ್ತು ಸತ್ಯ ಗೊತ್ತಾಗಬೇಕು. ಅವರು ಯಾರು ಅಂತ ನೋಡಬೇಕು. ಇಬ್ಬರು ಮನೆ ಹಿಂಭಾಗದಿಂದ ನುಸುಳಿ ಹೊರ ಬಂದರು. ಮಂಜು, ಚಳಿ, ಹೃದಯದ ಸದ್ದು ಸ್ಪಷ್ಟ. ನಾವು ಹಳೆಯ ಬಸ್ ಹತ್ತಿರ ಅಡಗೋಣ, ಶಿವು ಹೇಳಿದ. ಅವರು ಬಂದರೆ ನೋಡ್ತೀವಿ. 7 ಗಂಟೆ. ಹಳ್ಳಿ ಸಂಪೂರ್ಣ ಮೌನ. ನಾಯಿ ಕೂಡ ಕೂಗ್ತಾ ಇರಲಿಲ್ಲ. ದೂರದಲ್ಲಿ ಬಿಳಿ ಬಟ್ಟೆ, ನಿಧಾನವಾಗಿ ನಡೆಯುವ ಆಕಾರಗಳು, ನಗು. ಬಂದರು. ಮಹಾಬಲ ನಡುಗಿದ. ಅವರು ಹತ್ತಿರ ಬಂದಂತೆ ಶಿವನ ಕಣ್ಣು ದೊಡ್ಡದಾಯಿತು. ಅಣ್ಣ, ಅಣ್ಣ, ದೆವ್ವಗಳು ರಬ್ಬರ್ ಚಪ್ಪಲಿ ಹಾಕ್ತಾವ.
ಏನು? ಅವನ ಕೈಯಲ್ಲಿ ಟಾರ್ಚ್ ಇದೆ. ಅವರಲ್ಲಿ ಒಬ್ಬನು ನಕ್ಕು ಹೇಳಿದ. ಇವತ್ತು ಯಾರೂ ಹೊರಗೆ ಬರಲಿಲ್ಲ. ರಾಜನ್ ಸಾಬ್ ಫುಲ್ ಖುಷಿ ಆಗ್ತಾರೆ. ರಾಜನ್ ಸಾಬ್? ಶಿವನ ರಕ್ತ ಕುದಿಯಿತು. ಬಾ, ಶಿವು ಹೇಳಿದ. ಇಬ್ಬರು ಅವರ ಹಿಂದೆ ಹೋದರು. ಅವರು ಹೋಗಿದ್ದು ನೇರವಾಗಿ ರಾಜನ್ ಸಾಬ್ ಮನೆಗೆ. ಕಿಟಕಿಯಿಂದ ಒಳಗೆ ನೋಡಿದ ಶಿವು. ರಾಜನ್ ಸಾಬ್ ಮೇಜಿನ ಮೇಲೆ ಹಣ, ನಕ್ಷೆ, ಕೆಲವು ಜನರು ಹೆದರ್ಕೊಂಡು ಮನೆಯೊಳಗಡೆ ಇದ್ದರೆ ರಾತ್ರಿ ನಮ್ಮ ಕೆಲಸ ಸುಲಭ, ಯಾರಿಗೂ ಗೊತ್ತಾಗಲ್ಲ. ರಾಜನ್ ಸಾಬ್ ನಕ್ಕರು. ಶಿವನ ಉಸಿರು ನಿಂತಂತೆ. ಮಹಾಬಲ ನಿಧಾನವಾಗಿ, ನಿನ್ನ ಅಮ್ಮನಿಗೆ ರಾಜನ್ ಸಾಬ್ ಬಗ್ಗೆ ಎಲ್ಲ ಗೊತ್ತಾಗಿತ್ತು. ಅವಳು ಎಲ್ರಿಗೂ ಹೇಳ್ತೀನಿ ಎಂದಿದ್ಲು. ಆದ್ದರಿಂದ ನಿನ್ನ ಅಪ್ಪನೇ ಅವಳನ್ನು. ಶಿವನ ಕಣ್ಣಲ್ಲಿ ಕೋಪ, ಕಣ್ಣೀರು. ಶಿವು ಬಾಗಿಲು ತೆಗೆಯುತ್ತಾನೆ. ಎಲ್ಲರೂ ಬೆಚ್ಚಿ ಬೀಳ್ತಾರೆ. ಪಪ್ಪ! ರಾಜನ್ ಸಾಬ್ ಸ್ತಬ್ಧ. ಮಗ, ಇಲ್ಲಿ ಕೇಳು, ನಾನು ನಿನ್ನನ್ನು ರಕ್ಷಿಸೋಕೆ ಅಂತ. ಬೇಡ! ನೀನು ಹಳ್ಳಿಯನ್ನೇ ಮೋಸ ಮಾಡಿದ್ದೀಯಾ, ಹಾಗೂ ನನ್ನ ಅಮ್ಮನನ್ನು. ಛೇ! ಮಹಾಬಲ ಈಗಾಗಲೇ ಜನರಿಗೆ ಫೋನ್ ಮಾಡಿದ್ದ. ಜನರು ಬಂದು ಎಲ್ಲ ಸತ್ಯ ನೋಡಿದ್ರು. ರಾಜನ್ ಸಾಬ್ ಮೌನ, ಸಿಕ್ಕಿಬಿದ್ದ. ಶಿವು ಕಣ್ಣೀರಿಡುತ್ತಾ ದುಃಖದ ಧ್ವನಿಯಲ್ಲಿ ಹೇಳುತ್ತಾನೆ, ನಾನು ದೆವ್ವಗಳನ್ನ ನೋಡಿ ಹೆದರುತ್ತಿದ್ದೆ, ಆದರೆ ನಿಜವಾದ ದೆವ್ವ ಮನುಷ್ಯ ರೂಪದಲ್ಲಿರ್ತಾನೆ ಅಂತ ಇವತ್ತು ಅರ್ಥ ಆಯಿತು. ಇದೆಲ್ಲದರ ನಡುವೆ ನಮ್ಮನ್ನು ಕಾಡುವ ಕೆಲವು ಪ್ರಶ್ನೆಗಳು. ಮಹಾಬಲನಿಗೆ ರಾಜನ್ ಸಾಬ್ ಬಗ್ಗೆ ಮೊದಲೇ ಎಲ್ಲ ವಿಷಯ ಗೊತ್ತಿತ್ತಾ? ಗೊತ್ತಿದ್ದರೂ ಹಳ್ಳಿಯವರಿಗೆ ಮೊದಲೇ ಯಾಕೆ ಹೇಳಲಿಲ್ಲ? ರಾಜನ್ ಸಾಬ್ಗೆ ಸಹಾಯ ಮಾಡ್ತಿದ್ದಂಥ ವ್ಯಕ್ತಿಗಳು ಯಾರ್ಯಾರು? ಈ ಕಥೆಯಲ್ಲಿ ದೆವ್ವ ಇಲ್ಲ ಅಂದರೆ ಶಿವುಗೆ ಅಮ್ಮನ ರೂಪದಲ್ಲಿ ಕಾಣಿಸಿಕೊಂಡಿದ್ದು ಯಾರು? ಇದಕ್ಕೆಲ್ಲ ಉತ್ತರ